ನಮಸ್ತೆ ಫ್ರೆಂಡ್ಸ್, ಇಂದಿನ ಈ ಒಂದು ವಿಡಿಯೋದಲ್ಲಿ ಗಣತಿದಾರರಾದ ನಾವುಗಳು ಮನೆಗಣತಿ ಕಾರ್ಯಾಚರಣೆಯಲ್ಲಿ ನಮ್ಮ ಅನುಕೂಲಕ್ಕಾಗಿ ನಿರ್ವಹಿಸಬಹುದಾದಂತಹ ದಾಖಲೆಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಇದು ಏನಿದ್ರೂ ನಮ್ಮ ಅನುಕೂಲಕ್ಕಾಗಿ ಅಷ್ಟೇ, ಕಡ್ಡಾಯವೇನಲ್ಲ. ಆದರೆ ಈ ದಾಖಲೆಗಳನ್ನ ನಿರ್ವಹಿಸ್ಕೊಂಡು ಹೋಗೋದ್ರಿಂದ ಮುಂದಿನ ದಿನಗಳಲ್ಲಿ ಗಣತಿಯ ಕೊನೆಯ ದಿನಗಳಲ್ಲಿ ನಮ್ಗೆ ಏನಾಗುತ್ತೆ, ಇದರಿಂದ ತುಂಬಾ ಸಹಾಯವಾಗುತ್ತೆ, ಅತ್ಯಂತ ಉಪಯೋಗ ಆಗುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ದಾಖಲೆಗಳು ನಮಗೆ ಮುಂದಿನ ವರ್ಷದ ಜನಗಣತಿ ಕಾರ್ಯಾಚರಣೆಯಲ್ಲೂ ಕೂಡ ಸಹಾಯವಾಗೋದನ್ನು ನಾವು ಗಮನಿಸ್ಬೋದು. ಈಗ ಏನಿದ್ರು ನಮಗೇನಂತ ಹೇಳಿದ್ದಾರೆ, ಗಣತಿದಾರರಿಗೆ ಏನಿದ್ರು ಇದು ಆನ್ಲೈನ್ ವರ್ಕು, ಆಫ್ಲೈನ್ ಏನಿಲ್ಲ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಕೆಲವೊಂದು ಅಂಕಿ ಅಂಶಗಳನ್ನ ನಮಗೆ ಕೇಳ್ತಾರೆ. ಯಾವ ಕಟ್ಟಡ ಖಾಲಿ ಇದೆ, ಅದೇ ರೀತಿ ವಾಸದ ಮನೆಗಳು ಎಷ್ಟು, ವಾಸೇತರ ಮನೆಗಳು ಎಷ್ಟು, ವಾಸೇತರ ಮನೆಗಳು ಯಾವ ಉದ್ದೇಶಕ್ಕಾಗಿ ಅವು ಬಳಕೆ ಆಗಿದೆ. ಅಷ್ಟೇ ಅಲ್ಲದೆ ವಾಸದ ಮನೆಗಳಲ್ಲಿರುವಂಥ ಸದಸ್ಯರ ಸಂಖ್ಯೆಯಲ್ಲಿ ಟೋಟಲಾಗಿ ಎಷ್ಟು ಗಂಡು ಮಕ್ಕಳಿದ್ದಾರೆ, ಎಷ್ಟು ಹೆಣ್ಮಕ್ಳಿದ್ದಾರೆ, ಜಾತಿ ಯಾವುದು, ಮತ್ತು ಕುಟುಂಬದ ಮುಖ್ಯಸ್ಥರ ಹೆಸರು, ಮೊಬೈಲ್ ನಂಬರು, ಈ ರೀತಿ ಹಲವಾರು ದಾಖಲೆಗಳನ್ನ ನಮಗೆ ಕೇಳೋದ್ರಿಂದ ಕೊನೆಯಲ್ಲಿ ಅವಾಗ ನಮಗೇನನ್ಸುತ್ತೆ, ಮತ್ತೆ ನಾವೇನು ಮಾಡಬೇಕು, ಫೀಲ್ಡಿಗೆ ಹೋಗ್ಬೇಕಾಗತ್ತೆ, ಮತ್ತೆ ಪ್ರತಿಯೊಂದು ಮನೆಯಿಂದ ನಾವು ನೋಡ್ತಾ ಬರಬೇಕಾಗತ್ತೆ ಸ್ನೇಹಿತರೆ. ಅದಕ್ಕಿಂತ ನಾವೊಂದು ಹೀಗೆ ರಫ್ ವರ್ಕನ್ನು ಮಾಡಿಕೊಂಡ್ರೆ ಇದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಒಂದು ಕಾರ್ಯಾಚರಣೆಯ ಯಶಸ್ವಿಗೆ ಇದು ತುಂಬ ಅನುಕೂಲ ಆಗುತ್ತೆ ಅಂತ. ಹಾಗಾದರೆ ಯಾವ ರೀತಿ ನಾವು ಎಷ್ಟು ಕಾಲಮನ್ನು ಹಾಕ್ಕೊಳ್ಬೇಕು, ಯಾವ್ಯಾವ ಕಾಲಮನ್ನು ಹಾಕ್ಕೊಳ್ಬೇಕು, ಯಾವ ರೀತಿ ದಾಖಲೆಯನ್ನು ನಿರ್ವಹಿಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲಿಗೆ ನಾವಿಲ್ಲಿ ಈ ರೀತಿ ಒಂದು ಆನ್ಸರ್ ಶೀಟನ್ನು ತಗೊಂಡು ಇದರಲ್ಲಿ ಮೊದಲಿಗಿಲ್ಲಿ ಕ್ರಮ ಸಂಖ್ಯೆಯನ್ನು ಹಾಕ್ಕೊಳ್ಳೋಣ. ಒಂದನೇ ಕಾಲಮಲ್ಲಿ ಕ್ರಮ ಸಂಖ್ಯೆಯನ್ನು ಹಾಕೋಣ. ಜಾಗ ಕಡಿಮೆ ಆಗ್ಬೋದು ಅಂತ ನಾನು ಇಲ್ಲಿಂದನೇ ತಗೊಳ್ತಾ ಇದ್ದೇನೆ. ಕಾಲಮ್ ಫಸ್ಟು, ಕಾಲಮ್ ಸೆಕೆಂಡು, ಇಲ್ಲಿ ಕ್ರಮ ಸಂಖ್ಯೆ, ಇಲ್ಲಿ ಕಟ್ಟಡ ಸಂಖ್ಯೆ. ನೆಕ್ಸ್ಟು ಮೂರನೇ ಕಾಲಮಲ್ಲಿ ಜನಗಣತಿ ಸಂಖ್ಯೆ. ನೆಕ್ಸ್ಟು ಕಟ್ಟಡದ ವಿಧ, ಆಮೇಲೆ ಫ್ಯಾಮಿಲಿ ಮೆಂಬರ್ಸ್, ಇಲ್ಲಿ ಕ್ಯಾಸ್ಟ್, ಇಲ್ಲಿ ಕುಟುಂಬದ ಮುಖ್ಯಸ್ಥರ ಹೆಸರು, ಈ ಕಾಲಮಲ್ಲಿ ಮೊಬೈಲ್ ನಂಬರು. ಈಗ ನಾವಿಲ್ಲಿ ಮೊದಲಿಗೆ ಕ್ರಮ ಸಂಖ್ಯೆ, CN ನಂಬರು, ಆಮೇಲೆ ಜನಗಣತಿ ಸಂಖ್ಯೆ, ಇಲ್ಲಿ ಕಟ್ಟಡದ ವಿಧ, ಟೈಪ್ ಆಫ್ ದ ಬಿಲ್ಡಿಂಗ್. ನೆಕ್ಸ್ಟ್ ಕಾಲಮಲ್ಲಿ ಸದಸ್ಯರ ಸಂಖ್ಯೆ, ಇಲ್ಲಿ ಜಾತಿ, ಇಲ್ಲಿ ಮುಖ್ಯಸ್ಥರ ಹೆಸರು, ಇಲ್ಲಿ ಮೊಬೈಲ್ ನಂಬರು. ಈಗ ಕ್ರಮ ಸಂಖ್ಯೆಯನ್ನು ನೋಡ್ತಾ ಹೋಗೋದಾದರೆ ಮೊದಲಿಗೆ 1 2 3 4 5 6 7 8 9 10 11 12 13 14 15. CN ನಂಬರು ಗೊತ್ತಿದೆ ನಮಗೆಲ್ಲರೂ, CN1, CN2,
CN3, CN4, CN5, 6, 7. ಇಲ್ಲಿ ಡೈರೆಕ್ಟ್ ಹೀಗೆ ಬರೆದ್ರೆ ಸಾಕು. CN008 009 ಅಂತೇನು ಪರವಾಗಿಲ್ಲ, ಅದು ಆ ಫೋನಲ್ಲಿ ತಗೊಳತ್ತದು. ಹೀಗೆ ಸುಮ್ಮನೆ ರಫ್ ಮಾಡಿಕೊಂಡ್ರೆ ಮಾಹಿತಿ ಒಂದು ಕಡೆ ಇರುತ್ತೆ ನಮಗೆ ಅಂತ ಅಷ್ಟೇ, ನಮಗೆ ಅನುಕೂಲಕ್ಕೋಸ್ಕರ. ನೆಕ್ಸ್ಟು ಜನಗಣತಿ ಸಂಖ್ಯೆನ ನಾವು ನೋಡೋದಾದರೆ ಇಲ್ಲಿ ಏನು ಬಂದಿದೆ ಇಲ್ಲಿ ನನಗೆ ಅಂದರೆ 00001. ಕಟ್ಟಡದ ವಿಧ ಇದು ಕಚ್ಚಾ ಆಗಿದೆ. ಸದಸ್ಯರ ಸಂಖ್ಯೆ ಈ ಮನೆಯಲ್ಲಿ 4 ಜನ ಇದ್ದಾರೆ. ಇದರಲ್ಲಿ ಗಂಡು 3, ಹೆಣ್ಣು 1, ಹೆಣ್ಣು ಗಂಡು. ಜಾತಿ ನೋಡೋದಾದರೆ ಇವರು ST. ಮುಖ್ಯಸ್ಥರ ಹೆಸರು ಏನು, ಅನುಲಾಕ್ಷಮ್ಮ. ಇಲ್ಲಿ ನೋಡಿ, ಇಲ್ಲಿ ಅನುಲಾಕ್ಷಮ್ಮ. ನೆಕ್ಸ್ಟ್ ಇಲ್ಲಿ ಏನು ಬರಿತೀವಿ ನಾವು, ಮೊಬೈಲ್ ನಂಬರನ್ನು ಬರಿತೀವಿ. ಸರಿನಾ? ಇದೇ ರೀತಿ ಈಗ ಕಟ್ಟಡ 2 ಇಲ್ಲಿ 0002. ನೀವು ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನಾನು ಆಲ್ಮೋಸ್ಟು ಒಂದು ದೊಡ್ಡ ಕಟ್ಟಡದಲ್ಲಿ ಅಥವಾ ಒಂದು ಕಟ್ಟಡದಲ್ಲಿ 2 ಮನೆ ಇತ್ತು ಅಂದರೆ ಅಲ್ಲಿ ಇಲ್ಲೊಂದು ಫ್ಯಾಮಿಲಿ ವಾಸ ಮಾಡ್ತಿತ್ತು. 2 ಮನೆ ಇತ್ತಂದರೆ ನಾನು ಇದಕ್ಕೆ ಕಟ್ಟಡ ಸಂಖ್ಯೆ ಬೇರೆ ಕೊಟ್ಟಿದ್ದೀನಿ, ಅದರ ಮುಂದಿಂದ ಇದಕ್ಕೆ ಕಟ್ಟಡ ಸಂಖ್ಯೆಯನ್ನು ಕೊಟ್ಟಿದ್ದೀನಿ. ಹಾಗಾಗಿ ನನಗಿಲ್ಲಿ ಜನಗಣತಿಯ ಸಂಖ್ಯೆನೂ ಕೂಡ ಅನುಕ್ರಮವಾಗಿ ಬರೋದನ್ನು ನೋಡ್ಬೋದು. ನೆಕ್ಸ್ಟ್ ಏನಾದರೂ ಇನ್ನೊಂದು ಕಟ್ಟಡ ಖಾಲಿ ಇತ್ತಂದ್ರೂ ಕೂಡ ಅದಕ್ಕೂ ಒಂದು CN ನಂಬರನ್ನು ಕೊಟ್ಟು ಅದನ್ನು ಖಾಲಿ ವಾಸೇತರ ಖಾಲಿ ಮನೆ ಅಂತೇಳ್ಬಿಟ್ಟು ತೋರಿಸಿದ್ದೀನಿ ಸ್ನೇಹಿತರೆ. ಹಾಗಾಗಿ CN ನಂಬರ್ ನಮಗೆ ಹೀಗೆ ಜನಗಣತಿ ಸಂಖ್ಯೆ ಕೂಡ ಹೀಗೆ ಕಂಟಿನ್ಯೂ ಆಗೋದನ್ನು ನೋಡ್ಬೋದು. ನೆಕ್ಸ್ಟ್ 2ನೇ ಮನೆ, ಇದು ಕೂಡ ಏನಾಗಿತ್ತಪ್ಪ ಅಂದರೆ ದನದ ಕೊಠಡಿಯಾಗಿತ್ತು, ವಾಸೇತರ. ಹಾಗಾಗಿ ನಮಗಿಲ್ಲಿ ಇದು ಯಾವ ಪ್ರಶ್ನೆಯೂ ಕೂಡ ಬರಲ್ಲ. ಆದರೆ ನಾನಿಲ್ಲಿ ಇದನ್ನು ಕೇಳಿ ಬರ್ಕೊಂಡಿದ್ದೀನಿ. ವೀರಯ್ಯ DHM. ಮುಂದಿನ ದಿನಗಳಲ್ಲಿ ಏನಾದರೂ ದನದ ಕೊಠಡಿ ಏನು ಇತ್ತ ಏನಾದರೂ ಮಾಹಿತಿ ಕೊಡಬೇಕು ಅಂದರೆ ಬೇಕಾಗ್ಬೋದು ಅಂತೇಳ್ಬಿಟ್ಟು ನಾನು ಫೋನ್ ನಂಬರನ್ನು ಕೂಡ ಅವ್ರದ್ದು ಬರ್ಕೊಂಡು ಈ ಕೊಠಡಿ ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಕೇಳಿಕೊಂಡು ಫೋನ್ ನಂಬರನ್ನು ಕೂಡ ಬರ್ಕೊಂಡು ಬಂದಿದ್ದೀನಿ. ನೆಕ್ಸ್ಟು CN3 ಇಲ್ಲಿ 0003. ಇದು ಪಕ್ಕ ಮನೆ. ಇಲ್ಲಿ ವಾಸ ಇರುವಂಥ ಸದಸ್ಯರು 5. ಇದರಲ್ಲಿ 3 ಗಂಡು 2 ಹೆಣ್ಣು. ಇವರು ಕುರುಬಸ್ ಬರ್ತಾರೆ. ನೆಕ್ಸ್ಟು ಹೆಸರು ನೋಡೋದಾದರೆ ಹನುಮಂತಪ್ಪ. 973153 ಓಕೆ. ನೆಕ್ಸ್ಟು ಇದು ಕೂಡ ಪಕ್ಕ ಮನೆ. ಸದಸ್ಯರ ಸಂಖ್ಯೆ 5, 2 ಗಂಡು 3 ಹೆಣ್ಣು. ಇವರು ST ಬರ್ತಾರೆ. ಹೆಸರು ತಳವಾರ ದ್ಯಾಮಪ್ಪ. 7892484473. ಇಲ್ಲಿ ನೋಡಿ ಫ್ರೆಂಡ್ಸ್, ಇದೇ ರೀತಿಯೇ ನಾವು ದಾಖಲೆಗಳನ್ನ ನಿರ್ವಹಿಸ್ಕೊಂಡು ಹೋಗೋದ್ರಿಂದ ಮುಂದಿನ ದಿನಗಳಲ್ಲಿ ಮಾಹಿತಿ ಸಂಗ್ರಹಣೆಯಲ್ಲಿ ನಮಗೆ ಅತ್ಯಂತ ಅನುಕೂಲವಾಗುತ್ತೆ. ಹಾಗೆ ಏನಾದರೂ ಮಾಹಿತಿಯನ್ನು ಕೇಳಿದರೆ ನಮಗೆ ಕೊಡಲಿಕ್ಕೂ ಕೂಡ ಸುಲಭ ಆಗುತ್ತೆ. ಮತ್ತು ನಾವು ಹೋಗಬೇಕು, ಫೀಲ್ಡ್ ವಿಸಿಟ್ ಮಾಡಬೇಕು, ಕೇಳಬೇಕು ಅಂತೇನೂ ಇಲ್ಲ. ಏನಾದರೂ ಡೌಟ್ಸ್ ಬಂದ್ರೂ ಕೂಡ ಈ ನಂಬರಿಗೆ ಫೋನ್ ಮಾಡಿ ನಾವು ಅವರನ್ನು
ಕೇಳ್ಬೋದು. ಒಂದು ವೇಳೆ ಏನಾದರೂ ವಿವಾಹಿತ ದಂಪತಿಗಳ ಸಂಖ್ಯೆ ಅಂತ ಏನಾದರೂ ಮತ್ತೆ ಕೇಳಿದರು ಅಥವಾ ಇನ್ನೊಂದು ಕೇಳಿದರು ಅಂದ್ರೂ ಕೂಡ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೂ ನಾವು ತಿಳ್ಕೊಳ್ಬೋದು ಸ್ನೇಹಿತರೆ. ಸೊ ನಾವು ಈ ರೀತಿ ಕಾಲಮನ್ನು ಹಾಕ್ಕೊಂಡು ಎಲ್ಲ ಮೆನ್ಷನ್ ಮಾಡೋದ್ರಿಂದ ಅಲ್ಲೇ ಹೋಗಿರ್ತೀವಿ, ಈ ರೀತಿ ಒಂದು ಪ್ಯಾಡಿಗೆ ತೊಗೊಂಡು ಇದನ್ನು ಈ ರೀತಿ ಮೇಂಟೈನ್ ಮಾಡ್ಕೊತ ಫೋನಲ್ಲಿ ಆ್ಯಪ್ ವರ್ಕ್ ಮಾಡ್ಕೊತಾ ಹಾಗೆ ಇಲ್ಲಿ ರಫ್ ವರ್ಕ್ ಮಾಡ್ಕೊಂಡು ಹೋಗ್ಬಿಟ್ರೆ ನಮಗೆ ಯಾವುದೇ ರೀತಿಯ ಸಮಸ್ಯೆನೂ ಆಗಲ್ಲ. ಮತ್ತು ನಮ್ಮ ಮನೆಗಣತಿ ಕಾರ್ಯಾಚರಣೆಯನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಾವು ಮಾಡ್ಕೊಂಡು ಹೋಗ್ಬೋದು ಅಂತ ವರ್ಕನ್ನು ಮೇಂಟೈನ್ ಮಾಡೋದ್ರಿಂದ ಈ ನಮ್ಮ ಮನೆಗಣತಿ ಕಾರ್ಯಾಚರಣೆಯನ್ನು ಅತ್ಯಂತ ಯಶಸ್ವಿಯುತವಾಗಿ ನಡೆಸ್ಕೊಂಡು ಹೋಗ್ಬೋದು ಅಂತ ಅನ್ಕೋತೀನಿ ಸ್ನೇಹಿತರೆ. ಇಂದಿನ ಈ ವಿಡಿಯೋದಲ್ಲಿನ ಮಾಹಿತಿ ಇಷ್ಟವಾದಲ್ಲಿ ದಯಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ಈ ಒಂದು ವಿಡಿಯೋನ ಚಾನಲನ್ನು ನೋಡ್ತಿದ್ದೀರಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.